ಎಸ್ಐಟಿ ವಿಚಾರಣೆಗೆ ಬುರುಡೆ ಗ್ಯಾಂಗ್ನ 6 ಮಂದಿ ಹಾಜರಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಧರ್ಮಸ್ಥಳದ ಬುರುಡೆ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರೆಸಿದೆ. ಇದೀಗ ನೋಡಿ, ಆ ಬುರುಡೆ ಗ್ಯಾಂಗ್ನ 6 ಮಂದಿ ಹಾಜರಾಗಿದ್ದಾರೆ. ತಲೆಬುರುಡೆ ಪ್ರಕರಣದ ತನಿಖೆಗಾಗಿ 6 ಮಂದಿ ಹಾಜರಾಗಿದ್ದಾರೆ. ಯೂಟ್ಯೂಬರ್ಗಳಾದ ಕೇರಳದ ಮನಾಫ್, ಅಭಿಷೇಕ್, ಜಯಂತ್ ಎಸ್ಐಟಿ ಮುಂದೆ ಹಾಜರಾಗುವುದಕ್ಕೆ ಬಂದಿದ್ದಾರೆ. ಇನ್ನು ಗಿರೀಶ್ ಮಟ್ಟಣ್ಣವರ್, ವಿಠಲ್ ಗೌಡ, ಪ್ರದೀಪ್ ಕೂಡ ಹಾಜರಾಗಿದ್ದಾರೆ ಎನ್ನುವಂಥ ಮಾಹಿತಿ. ನೋಡಿ, ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 6 ಮಂದಿ ಹಾಜರಾಗಿದ್ದಾರೆ. ಇವತ್ತು ಎಸ್ಐಟಿ ಕೇಳುವಂಥ ಪ್ರಶ್ನೆಗೆ ಎಲ್ಲ ರೀತಿಯ ಉತ್ತರವನ್ನು ಕೊಡುವ ಪ್ರಯತ್ನದಲ್ಲಿ ಯೂಟ್ಯೂಬರ್ಗಳಾದಂಥ ಕೇರಳದ ಮನಾಫ್, ಅಭಿಷೇಕ್ ಹಾಗೂ ಜಯಂತ್ ಇದ್ದಾರೆ. ಇನ್ನು ಗಿರೀಶ್ ಮಟ್ಟಣ್ಣವರು ಕೂಡ ಇವತ್ತು ವಿಚಾರಣೆಗೆ ಹಾಜರು, ವಿಠಲ್ ಗೌಡ ಹಾಜರು, ಪ್ರದೀಪ್ ಅನ್ನೋರು ಹಾಜರು ಅನ್ನುವಂಥ ಮಾಹಿತಿ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಯಾವ ಆಯಾಮದಲ್ಲಿ ಪ್ರಶ್ನೆಯನ್ನು ಕೇಳಬಹುದು, ಅದಕ್ಕೆ ಇವರ ಉತ್ತರ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಮಾಧ್ಯಮದ ಮುಂದೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಇವರು ಯಾರೂ ಕೂಡ ಕೊಟ್ಟಿಲ್ಲ. ಅಂದರೆ ವಿಚಾರಣೆ ಹೇಗಾಯಿತು, ಯಾವ ಆಯಾಮದಲ್ಲಿ ಕೇಳಿದ್ರು, ಯಾವುದನ್ನು ಕೂಡ ಬಾಯಿ ಬಿಟ್ಟಿಲ್ಲ. ನಿನ್ನೆ ಹಿಂಬದಿ ದಾರಿಯನ್ನು ಜಯಂತ್ ಹಿಡಿದಿದ್ದನ್ನು ಗಮನಿಸಬಹುದು. ಇವತ್ತು ಮುಂದೆಯಿಂದನೇ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಜಯಂತ್ ಸಂಬಂಧಿ ಸಿಂಧುದೇವಿ ಕೂಡ ಎಸ್ಐಟಿ ಕಚೇರಿಯವರೆಗೆ ಬಂದು ವಾಪಸ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಚಿತ್ರದುರ್ಗ ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಸ್ಐಟಿಯ ವಿಚಾರಣೆಗೆ ಆರು ಯೂಟ್ಯೂಬರ್ಗಳು ಹಾಜರಾಗಿದ್ದಾರೆ. ನೋಡಿ, ಮೊದಲನೇದಾಗಿ ಕೇರಳದ ಮನಾಫ್ ಮಾತಾಡುವಂತಹ ಆಯಾಮವನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ, ಇವತ್ತು ಏಕಾಂಗಿಯಾಗಿ ನಾನು ಬಂದು ವಿಚಾರಣೆಯನ್ನು ಎದುರಿಸಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟನ್ನ ಈಗಾಗಲೇ ಮನಾಫ್ ಮಾಧ್ಯಮದ ಎದುರು ಮಾತಾಡುವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇನ್ನು ಅಭಿಷೇಕ್, ಜಯಂತ್ ಇವರು ಕೂಡ ಎಸ್ಐಟಿ ಮುಂದೆ ಹಾಜರಾಗಿರುವಂಥದ್ದು. ಇನ್ನು ಗಿರೀಶ್ ಮಟ್ಟಣ್ಣವರ್, ಹಾಗೆಯೇ ವಿಠಲ್ ಗೌಡ ಮತ್ತು ಪ್ರದೀಪ್ ಕೂಡ ಹಾಜರಾಗಿದ್ದಾರೆ. ಸೊ ಹಾಗಾಗಿ ಇವತ್ತು ಯಾವ ಆಯಾಮದಲ್ಲಿ ಎಸ್ಐಟಿ ತನ್ನ ವಿಚಾರಣೆಯನ್ನು ಮುಂದುವರಿಸಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಇದೆಲ್ಲದರ ನಡುವೆ ನಾವು ನೆನ್ನೆಯ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಜಯಂತ್ ನಿನ್ನೆ ಹಿಂಬದಿಯಿಂದ ಬಂದು ವಿಚಾರಣೆಯನ್ನು ಎದುರಿಸುವಂಥ ಪ್ರಯತ್ನದಲ್ಲಿತ್ತು. ಇವತ್ತು ಡೈರೆಕ್ಟಾಗಿ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ಜಯಂತ್ ಅವ್ರ ಜೊತೆ ಅವರ ಸಂಬಂಧಿ ಸಿಂಧುದೇವಿ ಅನ್ನೋರು ಕೂಡ ಬಂದಿದ್ದರು ಮತ್ತು ವಾಪಸ್ಸಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಎಸ್ಐಟಿ ತನಿಖೆ ಸಂಪೂರ್ಣವಾದ ನಂತರ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಸಿಗೋದ್ರಲ್ಲಿ ಅನುಮಾನ ಇಲ್ಲ.